ಸೊ ಈಗ ತಾವ್ ಹೇಳಿದ್ರಿ ಎದುರುಗಡೆ ಇರೋಂಥ ನಮ್ಮ ಸ್ಟ್ರಾಟಜಿನೇ ಅದಾಗಿತ್ತು ಅಂದ್ರೆ ನಾವು ಚೆನ್ನಾಗಿರ್ಬೇಕು, ನಾವು ಫೈನಲ್ ಬರ್ಬೇಕು, ಎದುರುಗಡೆ ಇರೋರನ್ನೆಲ್ಲ ಕಳಿಸ್ಬೇಕು ಅಂತ. ಸೊ ಬಟ್ ಈಗ ಏನಾಗಿದೆ ರಿಯಾಲಿಟಿನಲ್ಲಿ ನೋಡಿದಾಗ ಎಲ್ಲಿ ಮಿಸ್ ಹೊಡಿತು ಅಂತ ಅನ್ಸುತ್ತೆ? ನಾವು ಬಿಗ್ ಬಾಸ್ ಗೇಮನ್ನು ಅಷ್ಟು ನೀಟಾಗಿ ಎಲ್ಲೋ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಅಂದರೆ ನಾವು ಬಿಗ್ ಬಾಸ್ನ ರೋಡಿಸ್ ಥರ ಆಡ್ತಾ ಇದ್ವಿ ಅನ್ಸುತ್ತೆ. ಅಂದರೆ ನಾವು ಟಾಸ್ಕ್ ಗೆಲ್ಲೋದು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ, ಬಟ್ ಗೇಮ್ ಏನೋ ಬೇರೆನೇ ಇತ್ತು. ಅದನ್ನು ಪ್ರತಾಪ್ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಸಂಗೀತ ಅವ್ರು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವೆಲ್ಲೋ ಅಲ್ಲೇ ಎಡವಿದ್ವಿ ಅನ್ಸುತ್ತೆ. ಆ್ಯಂಡ್ ಈಗ ಯಾವುದೋ ಬೇರೆ ಶೋ ಅಲ್ಲಿ ಏನಾಗುತ್ತೆ ಅಂದರೆ ರೋಡೀಸ್ ಅಲ್ಲಿ ನೀವು ಟಾಸ್ಕ್ ಗೆದ್ರೆ ಉಳ್ಕೋತೀರಾ, ಇನ್ನೇನೋ ಆಗುತ್ತೆ. ಇಲ್ಲಿ ಪಬ್ಲಿಕ್ ಒಪಿನಿಯನ್, ಪಬ್ಲಿಕ್ ವೋಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ಅದನ್ನು ಯಾವತ್ತೂ ಕನ್ಸಿಡರೇ ಮಾಡಿಲ್ಲ. ಅಂದರೆ ನಾವು ರಕ್ತ ಕೊಟ್ಟಾಡ್ತೀವಿ, ನಾವು ಹಂಗಾಡ್ತೀವಿ ಹಿಂಗಾಡ್ತೀವಿ, ನಾವು ಟಾಸ್ಕ್ ಚೆನ್ನಾಗಿ ಆಡ್ತೀವಿ, ಇದ್ರ ಮೇಲೆ ಕ್ಯಾರಿಡ್ ಅವೇ ಆಗಿ ಇನ್ನೊಂದಷ್ಟು ವಿಷಯಗಳನ್ನ ನಾವು ನೆಗ್ಲೆಕ್ಟ್ ಮಾಡಿ ನಾವು, ಅಂದರೆ ನಾನು ಹೊರಗಡೆ ಇಲ್ಲಿ ಕೂತಿರೋದಕ್ಕೂ ಅದೇ ಕಾರಣ. ಬಿಕಾಸ್ ಅಲ್ಲಿ ನಾನು 100% ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ ವಿಷಯಗಳಲ್ಲಿ ನಾವು ಸ್ವಲ್ಪ ಅದನ್ನು ಕಡೆಗಣಿಸಿದ್ವಿ ಅನಿಸುತ್ತೆ. ಅದಕ್ಕೆ ಮಿಕ್ಕಿದ ವಿಷಯ ಅಂದರೆ ಏನೇನಿರ್ಬೋದು? ಅಂದರೆ ನೋಡಿ, ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ವೀಕೆಂಡ್ ಪಾಯಿಂಟರ್ಸ್ ಬರುತ್ತೆ. ಇವ್ರಿಗೆ ಪಬ್ಲಿಕ್ ಒಪಿನಿಯನ್ ಚೆನ್ನಾಗಿದೆ, ಇನ್ನೊಬ್ರಿಗೆ ಯಾರಿಗೋ ಪಬ್ಲಿಕ್ ಒಪಿನಿಯನ್ ಚೆನ್ನಾಗಿದೆ. ಬೇರೆಯವರೆಲ್ಲ ಏನು ಮಾಡ್ತಾಯಿದ್ರು, ಯಾರಿಗೆ ಪಬ್ಲಿಕ್ ಒಪಿನಿಯನ್ ಚೆನ್ನಾಗಿದೆಯೋ, ಯಾರು ಫಸ್ಟ್ ಸೇವ್ ಆಗ್ತಾ ಇದ್ದಾರೋ ಅವ್ರ ಜೊತೆ ಚೆನ್ನಾಗಿರೋರು. ನಾವೇನು ಮಾಡ್ತಾಯಿದ್ವಿ, ನನಗೆ ಆಗಲ್ಲ ಅಂದರೆ ನಾನು ಯಾರ ಜೊತೆನೋ ಯಾರೋ ಫೇಮಸ್ ಆಗಿದ್ದಾರೆ ನಮಗಿಂತ, ಯಾರಿಗೋ ಓಟ್ಸ್ ಜಾಸ್ತಿ ಬೀಳ್ತಾ ಇದೆ ಅಂತ ಹೋಗಿ ನಾನು ಫ್ರೆಂಡ್ಶಿಪ್ ಮಾಡೋಕ್ಕಾಗಲ್ಲ. ಪ್ರತಾಪ್ ಫಾರ್ ದ್ಯಾಟ್ ಮ್ಯಾಟರ್. ನಾನು ಪ್ರತಾಪಿಗೆ ತುಂಬ ಓಟ್ಸ್ ಬೀಳ್ತಾ ಇದೆ ಅಂತ ಅವನ ಜೊತೆ ಹೋಗಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ. ಇದು ಇಲ್ಲ ನನಗೆ, ಅದು ನನಗೆ ಅದು ಬೇಕು ಆಗಿಲ್ಲ. ಆ ಥರ ಯಾರು ಮಾಡ್ತಿದ್ದಾರೆ ಅಂತ ಮಾಡಿದ್ದಾರೆ. ಯಾರು ಅನ್ಸ್ತಾ ಇದೆ ನಿಮ್ಗೆ ಗೊತ್ತು ಯಾರು ಮಾಡಿದ್ದಾರೆ ಅಂತ? ಮನೆ ಒಳಗಿದ್ರಲ್ಲ ನಿಮ್ಮ ಕಡೆಯಿಂದ ಇಲ್ಲ, ನಿಮ್ಗೆ ಹೊರಗಡೆ ಹೇಗೆ ಕಂಡಿರುತ್ತೋ ಒಳಗಡೆನೂ ಹಂಗೆ ಕಂಡಿರೋದು. ಮಾಡಿದ್ದಾರೆ. ವರ್ತೂರ್ ಅವ್ರಿಗೆ ತುಂಬಾ ಓಟ್ಸ್ ಬಿತ್ತು, 35 ಲಕ್ಷ ಓಟ್ಸ್ ಬಿತ್ತು ಅಂದ ತಕ್ಷಣ ಮನೆ ಹೋಲ್ ಈಕ್ವೇಶನ್ ಚೇಂಜ್ ಆಗೋಯ್ತು. ನೀವು ನೋಡಿದ್ರೆ ಅಂದರೆ ಎಂಟೈರ್ ಒಂದು ಈ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುತ್ತಲ್ಲ, ಆ ಥರ ಒಂದಷ್ಟು ಜನ ಆ ಕಡೆ ಹೋಗ್ಬಿಟ್ರು. ಆಯಿತಾ? ಸ್ಟಾರ್ಟಿಂಗಲ್ಲಿ ನಮ್ಮ ಟೀಮ್ ಸ್ಟ್ರಾಂಗ್ ಇದೆ, ನಮ್ಮ ಟೀಮಲ್ಲೆಲ್ಲ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ, ನಾನು ವಿನಯ್ ಮೈಕಲ್ ಎಲ್ಲ ಇದೀವಿ ಅಂತ ಈ ಕಡೆ ಗ್ರಾವಿಟೇಟ್ ಆಗಿದ್ರು. ಆಮೇಲೆ ಆ ಕಡೆ ಗ್ರಾವಿಟೇಟ್ ಆದರು. ನಾವು ಅದನ್ನೆಲ್ಲ ಮಾಡೋಕ್ಕಾಗಲಿಲ್ಲ. ಈವನ್ ವರ್ತೂರ್, ನಾನು ಅವ್ರಿಗೆ ಓಟ್ಸ್ ಬಿದ್ದಿದೆ ಅಂತ ಅವ್ರ ಜೊತೆ ಆಮೇಲೆ ಕ್ಲೋಸ್ ಆಗಲಿಲ್ಲ. ನನಗೆ ಅವರಲ್ಲಿ ಒಂದು ಛಲ ಕಾಣ್ತು. ಸ್ಟಾರ್ಟಿಂಗಲ್ಲಿ ಅದು ಕಂಡಿರಲಿಲ್ಲ. ಒಂದು ಫೈಟಿಂಗ್ ಸ್ಪಿರಿಟ್ ಕಾಣ್ತು. ಅವ್ರು ಯಾವಾಗ ನಾನು ಇಲ್ಲಿ ಗೆಲ್ಲಬೇಕು, ನಾನು ಒಂದು ಪಾಯಿಂಟಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದಾಗ 3 ಜನ ಚೂಸ್ ಮಾಡ್ಬೇಕಾಯ್ತಾ. 3 ಜನದಲ್ಲಿ ಒಬ್ಬರನ್ನ ಸೇವ್ ಮಾಡಬೇಕು. ವರ್ತೂರ್ ಇದ್ರು, ತನಿಷಾ ಇದ್ರು, ಮತ್ತೆ ಕಾರ್ತಿಕ್ ಇದ್ರು. ನಾನು ಆ್ಯಕ್ಚುಲಿ ಕಾರ್ತಿಕ್ನ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಕಾರ್ತಿಕ್ ಎಲ್ಲ ಟಾಸ್ಕಲ್ಲೂ, ಅಂದರೆ ನಾನು ಎಷ್ಟು ಫೈಟ್ ಮಾಡಿದ್ದೀನೋ ಅವರು ಅಷ್ಟೇ ಫೈಟ್ ಮಾಡಿದ್ದಾರೆ, ಅವರು ಅಷ್ಟೇ ಬ್ಲಡ್ ಅಂಡ್ ಸ್ವೆಟ್ ಕೊಟ್ಟಿದ್ದಾರೆ ಅಂತ ಕಾರ್ತಿಕ್ನ ಸೇವ್ ಮಾಡಬೇಕು ಅಂತ ಇದ್ದೆ. ವರ್ತೂರ್ ಅವ್ರನ್ನ ಯಾಕೆ ಸೇವ್ ಮಾಡಿದೆ ಅಂದರೆ ಅವರಲ್ಲಿ ಫೈಟಿಂಗ್ ಸ್ಪಿರಿಟ್ ಕಾಣ್ತು. ಅಂದರೆ ನಾನು ಇಷ್ಟು ದಿನ ಫೈಟ್ ಮಾಡಿಲ್ಲ. ತನಿಷಾ ಅವ್ರಿಗೆ ತುಂಬ ಕ್ಲೋಸು. ಕಾರ್ತಿಕ್ ಏನು ಹೇಳಿದ್ರು, ತನಿಷಾನ ಸೇವ್ ಮಾಡಿ ನಾನು ಪ್ರೂವ್ ಮಾಡ್ಕೋತೀನಿ ಅಂದರು. ನಾನು ಅಲ್ಲಿ ಕಾರ್ತಿಕಲ್ಲಿ ಬಿಟ್ಬಿಟ್ಟೆ. ಇನ್ನು ವರ್ತೂರ್ ಅವರು ಏನು ಹೇಳಿದ್ರು, ತನಿಷಾ ಇದಾಗಲಿ ಇನ್ಯಾರೇ ಆಗಲಿ, ನಾನು ಇಲ್ಲಿ ಗೆಲ್ಲಬೇಕು, ನಾನು ಉಳ್ಕೊಬೇಕು. ಅದಾದಮೇಲೆ ಅವ್ರು ಅಂದರೆ ಟೀಮ್ ಲೀಡರ್ ಆಗಿದ್ದಾಗ ನನಗೆ ಅದು ಕಾಣ್ತು. ಅವರು ತುಂಬ ನೀಟಾಗಿ ಮಾಡಿದ್ರು. ಅದಕ್ಕೆ ನಾನು ಕೊನೆಯಲ್ಲೂ ಅವ್ರನ್ನ ಕ್ಯಾಪ್ಟನ್ಸಿ ಓಟದಲ್ಲಿ ಇಟ್ಟಿದ್ದು. ನನ್ನ ಫ್ರೆಂಡ್ಸನ್ನ ಸೈಡಿಗಿಟ್ಟು, ಅಂದರೆ ವಿನಯ್ ನಮ್ರತನ್ ಸೈಡಿಗಿಟ್ಟು ಐ ಚೋಸ್ ವರ್ತೂರ್ ಆ್ಯಂಡ್ ಮೈಕಲ್. ಬಿಕಾಸ್ ನಾನು ಏನೋ ನೋಡಿದ್ದೆ ಆ ವಾರದಲ್ಲಿ. ಸೊ ಹಂಗೆ ಆ ಥರ ನನ್ನ ಫ್ರೆಂಡ್ಶಿಪ್ ಆ ಥರ ಫಾರ್ಮ್ ಆಗೋದು. ಯಾರಿಗೋ ಓಟ್ಸ್ ಬೀಳ್ತಾ ಇದೆ, ಪಬ್ಲಿಕ್ ಒಪಿನಿಯನ್ ಇದೆ, ಆ್ಯಕ್ಚುಲಿ ಗೇಮ್ ಸ್ವಲ್ಪ ಇದರಲ್ಲಿದೆ. ಆ್ಯಂಡ್ ಅದನ್ನು ಒಂದಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸಂಗೀತ ಆ್ಯಂಡ್ ಪ್ರತಾಪ್ ಆ ವಿಷಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ವಿನಯ್ ಮೈಕಲ್ ಎಲ್ಲ ಅದನ್ನು ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡ್ರು ನಮಗೆ ಆ ಥರ ಆಡೋಕ್ಕಾಗಿಲ್ಲ. ಸೊ ನಮ್ಮ ಆಟ ಏನಿತ್ತು ಅದನ್ನು ಆಡಿದ್ದೀವಿ. ಆ್ಯಂಡ್ ಇವತ್ತು ಹೊರಗಿದ್ದೀವಿ ಅಂದರೆ ನಾವು ಇಟ್ಸ್ ಆಲ್ ರೈಟ್. ಅದು ಪಬ್ಲಿಕ್ ಒಪಿನಿಯನ್ ರೆಸ್ಪೆಕ್ಟ್ ಮಾಡಿದ್ದೀವಿ.